ಪರ ನಾಯಕರಾದಂಥ ಸಂದೀಪ್ ಚಕ್ರವರ್ತಿರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು, ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಈ ಒಂದು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. शरणं गच्छामि संघं शरणं बुद्धं शरणं गच्छामि धर्मं शरणं गच्छामि संघं ನಾಮಕರಣ ಮಾಡಿ ಇವತ್ತಿಗೆ 25 ವರ್ಷಗಳ ವಿಜಯೋತ್ಸವ ಏನಿದೆ ಅದರ ನೇತೃತ್ವವನ್ನು ರಮೇಶ್ ಆಕೇಶ್ ಅವರು ತುಂಬ ಕಷ್ಟಪಟ್ಟು ತಗೊಂಡು ಈ ಒಂದು ಸರ್ಕಲ್ಗೆ ಬುದ್ಧ ಸರ್ಕಲ್ ಅಂತ ನಾಮಕರಣ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಗರಸಭಾ ಸದಸ್ಯರು ಆದಂತಹ ಜಾಫರ್ ಅವರೇ ಈಗಾಗಲೇ ತುಂಬ ಅದ್ಭುತವಾಗಿ ಮನಬಿಟ್ಟುವಂಥ ಮಾತುಗಳನ್ನು ಆಡಿರ್ತಕ್ಕಂಥ ಯುವ ನಾಯಕರು ಅಂಬೇಡ್ಕರ್ ವಿಚಾರಗಳನ್ನು ಕೇಳ್ಕೊಂಡು ಜನರ ಮುಂದೆ ಹೋರಾಟಗಾರರು ಮತ್ತೆ ಬೌದ್ಧ ಧರ್ಮದ ಅನುಯಾಯಿಗಳಾದಂಥ BH ನರಸಿಂಹಪ್ಪನವರೇ, ನಮ್ಮ ಇದೇ ಭಾಗದ ಮುನಿಯಪ್ಪನವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಬುದ್ಧ ನಮಗೆ ಸುಮ್ಮನೆ ಜ್ಞಾಪಕಕ್ಕೆ ಬರೋದಿಲ್ಲ. ಮತ್ತೆ ಅವ್ರು ಯಾರು ಕೂಡ ಯಾರು ಅನ್ನೋದು ಅರಿತುಕೊಳ್ಬೇಕಂತಂದ್ರೆ ಅಂಬೇಡ್ಕರ್ ವಿಚಾರಗಳನ್ನ ಯಾರು ತಿಳ್ಕೊಳ್ತಾರೋ, ಯಾರು ಅಧ್ಯಯನ ಮಾಡ್ತಾರೋ ಆವಾಗ ಬುದ್ಧ ನಮಗೆ ನಮ್ಮ ಮುಂದೆ ಬುದ್ಧನ ವಿಚಾರಗಳು ಬರ್ತದೆ. ಬುದ್ಧ ಯಾರು ಅನ್ನೋದು ಕೂಡ ನಮಗೆ ಅರಿವಾಗ್ತಕ್ಕಂಥ ಕಾರ್ಯಕ್ರಮಗಳು ಈ ಸಂದರ್ಭಗಳಲ್ಲಿ ಆಗುತ್ತೆ. ಅಂಬೇಡ್ಕರ್ ಇಡೀ ತನ್ನ ಜೀವನವನ್ನ ಬಡವರಿಗಾಗಿ, ಶೋಷಿತ ವರ್ಗಗಳಿಗಾಗಿ, ಅಸ್ಪೃಶ್ಯವಾಗಿ ಅವರು ಅರಿವು ಮೂಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಇದು ಬುದ್ಧನ ಚರಿತ್ರೆಯನ್ನು ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಈ ಒಂದು ವಿಚಾರ ಅರ್ಥವಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಜಾತಿ ಭೇದ ಇಲ್ಲ, ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಇಲ್ಲಿ ಸಮಾನತೆ ಇದೆ. ಪ್ರತಿಯೊಬ್ಬರು ಒಂದೇ, ಎಲ್ಲರೂ ಕೂಡ ಸಮಾನತೆಯ ಹಕ್ಕನ್ನ ಸಿಗಬೇಕಾಗಿದೆ. ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ನಮ್ಗೆಲ್ಲರೂ ಕೂಡ ಹಾಕಿಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದ್ದಾವೆ, ಈ ಹಕ್ಕುಗಳನ್ನ ಬುದ್ಧನ ಕಾಲದಲ್ಲಿ ಕೂಡ ಪ್ರತಿಪಾದನೆ ಮಾಡಿದ್ರು. ಆ ಪ್ರತಿಪಾದನೆಯನ್ನ ಅಂಬೇಡ್ಕರ್ ಅವರು ಸಂವಿಧಾನದ ಒಳಗಡೆ ಸೇರಿಸೋದ್ರ ಮುಖಾಂತರ ಇವತ್ತು ನಮಗೆ ಮಹತ್ತರವಾದಂತಹ ಒಂದು ಹಕ್ಕುಗಳನ್ನ ಕೊಟ್ಟೋಗಿದ್ದಾರೆ. ಅದಕ್ಕಾಗಿ ನಾವು ಹೆಚ್ಚಾಗಿ ಅಂಬೇಡ್ಕರ್ ಅವರ ವಿಚಾರವನ್ನ ಅಧ್ಯಯನ ಮಾಡಬೇಕು, ಅವ್ರ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು, ಬೇರೆಯವ್ರಿಗೂ ತಿಳಿಸ್ಬೇಕು. ಹಾಗಾಗಿ ಬುದ್ಧನ ಕೂಡ ನಮ್ಗೆ ಅರ್ಥ ಆಗ್ತಾರೆ. ಯಾರಲ್ಲ ಅವರೊಬ್ಬ ರಾಜನಾಗಿ ಅವ್ರಿಗೇನು ವೈಭೋಗದ ಜೀವನ ನಡೆಸಬಹುದಾಗಿತ್ತು. ಆದ್ರೆ ಇಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಅಸಮಾನತೆಯನ್ನು ನೋಡಿ ಅವರು ಬೌದ್ಧ ಧರ್ಮವನ್ನ ನಿರ್ಮಾಣ ಮಾಡಿ ಈ ಜನಕ್ಕೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಅಂತ ಒಬ್ಬ ಮಹಾನುಭಾವರು ಅಥವಾ ಒಬ್ಬ ಮೇಧಾವಿ ಅಥವಾ ಒಬ್ಬ ದಾರ್ಶನಿಕರ ಹೆಸರನ್ನ ಇವತ್ತು ಈ ಬುದ್ಧ ಸರ್ಕಲ್ ಅಲ್ಲಿ ನಾಮಕರಣ ಮಾಡಿರ್ತಕ್ಕಂಥ ಆಕೇಶ್ ಮತ್ತು ರಮಣ ಆಕೇಶ್ ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ
ನನ್ನ ಈ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ. ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು ಹಾಗೂ ಈ ಅಂಬೇಡ್ಕರ್ವಾದ ಮತ್ತು ಹೋರಾಟದ ವಿಚಾರದಲ್ಲಿ ಅಪಾರವಾದಂಥ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಸುಧಾ ವೆಂಕಟೇಶಣ್ಣವರೇ ಹಾಗೂ ಇಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಾದಂಥ ಮತ್ತು ಯುವ ಮಿತ್ರರು ಆದಂಥ ಜಾಫರ್ ಅವರೇ ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ರಮಣ್ ಸಾಬ್ ಅವರೇ, PH ನರಸಿಂಹಣ್ಣವರೇ ಹಾಗೂ ಮತ್ತೊಬ್ಬ ಹಿರಿಯರಾದಂಥ ಮುನಿಯಪ್ಪಣ್ಣವರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ನಗರಸಭಾ ಅಧ್ಯಕ್ಷರು ಮೊಹಮ್ಮದ್ ಇಕ್ಬಾಲ್ ಸಾರ್ ಅವರ ಒಂದು ಕೊಡುಗೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಬುದ್ಧನ ಬಿಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಬುದ್ಧನನ್ನ ಮಾತಾಡೋದಕ್ಕೆ ಅವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತೇಳಿ ಈ ಒಂದು ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಎಷ್ಟೋ ಅವಕಾಶಗಳಿತ್ತು ನಮ್ಮ ಅಂಬೇಡ್ಕರ್ ಅವರಿಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ಐ ಎಮ್ ಆಲ್ಸೋ ಒನ್ ಆಫ್ ದಿ ಬೆನಿಫಿಷಿಯರಿ. ನಾನು ಕೂಡ ಅವ್ರು ಹಾಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಸಾಕ್ಬೇಕಂತೇಳಿ ತೀರ್ಮಾನ ತಗೊಂಡು ಈಗ ಸಾಕ್ತಾ ಇರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಾವು. ಅವರೇನು ಈಗ ಸಂವಿಧಾನವನ್ನು ನಮಗೆ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದಾರೆ. ಆ ಒಂದು ಸಂವಿಧಾನನೇ ನನಗೆ ಒಂದು ಶ್ರೇಷ್ಠವಾದಂಥ ಒಂದು ಗ್ರಂಥ ಅಂತೇಳಿ ನಾನು ಹೇಳೋದಿಕ್ಕೆ ಬಯಸ್ತೇನೆ. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೂ ಕೂಡ ಈ ದೇಶದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಪ್ರಯತ್ನದ ಒಂದು ಮಾರ್ಗದಲ್ಲಿ ನಾನು ಸಾಗುತ್ತಾ ಇದ್ದೀನಿ. ಜೊತೆಗೆ ಸರ್ವಧರ್ಮ ಸಮಭಾವ, ಎಲ್ಲ ಧರ್ಮಗಳು ಒಂದೇನೆ, ಎಲ್ಲ ಧರ್ಮಗಳು ಶ್ರೇಷ್ಠವಾದಂಥ ಒಂದು ಧರ್ಮಗಳು. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಒಂದೇ ಕುಟುಂಬದ ಮಕ್ಕಳಾಗಿ ಈ ಒಂದು ದೇಶವನ್ನ ನಾವು ಇನ್ನೂ ಉನ್ನತವಾದಂಥ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಇದೇ ನನ್ನ ಜೀವನದ ಒಂದು ಮುಖ್ಯ ಉದ್ದೇಶ ಮತ್ತು ಮುಖ್ಯ ಗುರಿ ಅಷ್ಟೇ. ಈ ಒಂದು ವಿಚಾರಗಳಿಗೆ ಯಾರಾದರೂ ಇದಕ್ಕೆ ವಿರುದ್ಧವಾಗಿದ್ದರೆ ದಯಮಾಡಿ ನಾನು ಹೇಳಬೇಕಾಗುತ್ತೆ. ನಾನು ಕೂಡ ಅವರಿಗೆ ಆ ಒಂದು ವಿಚಾರದಲ್ಲಿ ನಾನು ಕೂಡ ವಿರೋಧನೇ. ಐ ವಾಂಟೆಡ್ ಟು ಮೇಕ್ ದಿಸ್ ವೆರಿ ಕ್ಲಿಯರ್. ಇದೇ ನನ್ನ ಒಂದು ಜೀವನದ ಗುರಿ ಅಂತೇಳಿ ಹೇಳ್ತಾ, ಇನ್ನು ನಮ್ಮ ಹಿರಿಯರು ಮಾತಾಡುವಂಥದ್ದಿದೆ. ಹಾಗಾಗಿ ನನಗೆ ಇಷ್ಟನ್ನ ಮಾತಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಒಂದ್ಸುತ್ತಾ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಹಿರಿಯರಾದಂಥ ಸುಧಾ ವೆಂಕಟೇಶಣ್ಣನವರೇ, ಅದೇ ರೀತಿ ನಮ್ಮ ಯುವ ನಾಯಕರು, ನಮ್ಮ ಆತ್ಮೀಯರಾದಂಥ ಸಂದೀಪ್ ಚಕ್ರವರ್ತಿ ಅಣ್ಣನವರೇ, ಮುನಿಯಪ್ಪ ಅಣ್ಣನವರೇ, ನಮ್ಮ ಭಾಗದ ಹಿರಿಯರು, PH ನರಸಿಂಹಣ್ಣನವರೇ, ಅದೇ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿರುವಂಥ ರಮಣ್ ಅಶೋಕ್ರವರೇ, ಇವತ್ತು ನನ್ನ ವಾರ್ಡಿನ ಎಲ್ಲ ಜನಾಂಗದ ಪರವಾಗಿ ಈ ಒಂದು ರಮಣ್ ಅಶೋಕ್ ತಂಡಕ್ಕೆ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಭಗವಾನ್ ಬುದ್ಧ ಅಂತ ಹೆಸರನ್ನು ಸುಮಾರು 25 ವರ್ಷ ಆಗಿರುವ ರಜತ್ ಮಹೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷವಾದಂಥ ವಿಚಾರ ಆಗಿರುತ್ತದೆ. ಯಾಕಂದರೆ ಈ ಭಾಗದ ಎಲ್ಲ ಜನರು ಒಗ್ಗಟ್ಟಿನಿಂದ ಆ ಕಾಲದಿಂದ ಇವತ್ತು ತನಕ ಸಂತೋಷವಾಗಿ ಈ ಭಾಗದಲ್ಲಿ ಸಾಗಿಸ್ತಾ ಇರೋದು ನಮ್ಮ ಸಂತೋಷವಾದ ವಿಚಾರ. ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರು ಅಣ್ಣ ತಮ್ಮಂದಾಗಿ ಬೆಳೆದಿ ಬದುಕ್ತಾ ಇರೋದು. ಅದಕ್ಕೆ ಮುಖ್ಯ ಕಾರಣ ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದ ಒಂದು ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಈಗಾಗಲೇ ನಮ್ಮ ಸಂದೀಪ್ ಚಕ್ರವರ್ತಿ ಅಣ್ಣನವರು
ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ರಾಜಕಾಂತ ನಮ್ಮ ಸುಧಾ ವೆಂಕಟೇಶಣ್ಣನವರು ಭಗವಾನ್ ಬುದ್ಧ ಅವರ ಎಲ್ಲ ವಿಚಾರವನ್ನು ಅಂಬೇಡ್ಕರ್ ಅವರು ಒಪ್ಪಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವಂತಹ ವಿಚಾರವನ್ನು ನಮ್ಗೆ ತಿಳಿಸಿ ನಮಗೆ ಬಹಳ ಸಂತೋಷ ತಂದಿರುವಂತ ವಿಚಾರ ಆಗಿರುತ್ತದೆ. ಅದೇ ರೀತಿ ನಮ್ಮ PN ಅಣ್ಣನವರು ಈ ದೇಶದ ರಾಜ್ಯ ಆಗಿದ್ದಂತ ಅಶೋಕ್ ಚಕ್ರವರ್ತಿ ಅವರು, ಅಶೋಕ್ ಚಕ್ರ ಇವತ್ತು ನಮ್ಮ ಎಲ್ಲ ನಾಣ್ಯಗಳಲ್ಲಿ, ನಮ್ಮ ನೋಟುಗಳಲ್ಲಿ, ನಮ್ಮ ಕರೆನ್ಸಿ ಇರೋದು ಸಂತೋಷವಾದ ವಿಚಾರ. ಈ ದೇಶದ ಒಂದು ನಮ್ಮ ಫ್ಲಾಗ್ ಅಲ್ಲಿನೂ ಭಗವಾನ್ ಅಶೋಕ್ ಚಕ್ರವನ್ನು ಇರೋದು ಬಹಳ ಸಂತೋಷವಾದ ವಿಚಾರ. ಭಗವಾನ್ ಬುದ್ಧವನ್ನು ಹೆಂಗ್ ಬರೆಯೋಕ್ಕಾಗಲ್ಲ, ಅದೇ ರೀತಿ ಅಶೋಕಕ್ಕೆ ಹೆಂಗ್ ಬರೆಯೋಕ್ಕಾಗಲ್ಲ, ಅದೇ ರೀತಿ ಭಗವಾನ್ ಬುದ್ಧವನ್ನು ಯಾವುದೇ ಕಾರಣಕ್ಕೆ ಬರೆಯೋಕ್ಕಾಗಲ್ಲ. ಭಗವಾನ್ ಬುದ್ಧ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬಾಬಾ ಬಿಹಾರ್ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗ್ ನಡೀತಿದ್ದಾರೋ ಅದೇ ರೀತಿಯಲ್ಲಿ ನಾವೆಲ್ಲ ಶಾಂತಿ, ಸಹೋದರತೆ, ಏಕತೆಯನ್ನು ಕಾಪಾಡ್ತಾ ಇನ್ ಮುಂದೆ ನಡೆಯೋಣ. ಮುಖ್ಯವಾಗಿ ಯುವಕರು, ನಮ್ಮ ಯುವ ಪೀಳಿಗೆಗಳಿಗೆ ಹಿಸ್ಟ್ರಿ, ಇತಿಹಾಸವನ್ನು ತಿಳ್ಕೊಂಡು ನಾವೆಲ್ಲ ಏನಾಗಿತ್ತು, ಹೆಂಗ್ ಬಂದ್ರು, ಹೆಂಗ್ ಒಳ್ಳೇದಾಯ್ತು, ದೇಶ ಹೆಂಗ್ ಕಟ್ಟು, ಅದೆಲ್ಲ ತಿಳ್ಕೊಂಡು ಒಂದೊಂದು ಧರ್ಮದ ವಿಚಾರವನ್ನು ಶಾಂತಿಯುತವಾಗಿ ತಿಳ್ಕೊಂಡು ಅದೇ ರೀತಿ ನಾವೆಲ್ಲ ಬದುಕಿ ಬಾಳಿ ಮುಂದೆ ಸಾಗೋಣ. ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ. ಇನ್ ಮುಂದೆನೂ ಇದೇ ರೀತಿಯಲ್ಲಿ ಸುಮಾರು ಕಾರ್ಯಕ್ರಮ ಮಾಡಬೇಕು. ಇವತ್ತು ಒಂದು ನೋವಿನ ವಿಚಾರ ಅಂದ್ರೆ ನಮ್ಮ ಭಾಗದಲ್ಲಿ ಅಷ್ಟು ಜನ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇನ್ ಮುಂದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ, ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಭಗವಾನ್ ಬುದ್ಧವರ ಮಾರ್ಗದರ್ಶನ ಆಗಲಿ, ನಮ್ಮ ಬಾಬಾ ಬಿಹಾರ್ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನ ಆಗಲಿ, ನಾವಿವತ್ತು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅವರೇ ಕಾರಣ ಅಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಕೊಟ್ಟಿರೋದು ಒಂದೇ ಒಂದು ಶಕ್ತು ಅಂದ್ರೆ ಏನಂದ್ರೆ ಅದು ಸಂವಿಧಾನ. ಅದೆಲ್ಲಿಂದ ಓದಿದ್ರೆ ನಾವು ಇವತ್ತು ಈ ಮೈಕ್ ಇಟ್ಕೊಂಡು ಮಾತಾಡಕ್ಕೂ ಯೋಗ್ಯ ಆಗತ್ತೆ ಇರಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಕಿಶೋರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಈ ಒಂದು ಭಾಗ ಬಹಳ ಅಗತ್ಯಿತ್ತು ಸರ್. ನಾನು ಒಂದೇ ಒಂದು ಮನವಿ ಮಾಡಿದ್ದು, ಅಣ್ಣ ನೋಡಿ ಇವತ್ತು ದೀನ ದಲಿತರು, ಅಲ್ಪಸಂಖ್ಯಾತರು ಇರುವಂತ ಭಾಗಕ್ಕೆ ರಸ್ತೆಗಳು ಬಹಳ ಅಗತ್ಯವಿದೆ. ದಯವಿಟ್ಟು ಯಾವ್ದನ್ನ ವಿಶೇಷ ಅನುದಾನದಲ್ಲಿ ನನಗೆ ಕೆಲಸ ಮಾಡಿಸ್ಕೊಡಿ ಅಂದ್ರೆ ಅವರು ನನಗೆ ಸಹಕರಿಸಿ ಇಮಿಡಿಯೇಟ್ ಆಗಿ ಸುಮಾರು 1.5-2 ಕೋಟಿ ರೂಪಾಯಿ ನನಗೆ ಅನುದಾನ ಕೊಡ್ತಿದ್ದಾರೆ. ಕೆಲಸನೂ ಆದಷ್ಟು ಆಲ್ಮೋಸ್ಟ್ ನಡೆದೈತೆ. ಎಲ್ಲ ನಾವು ಸ್ವತಂತ್ರವಾಗಿ ಆರೋಗ್ಯಕವಾಗಿ ಬದುಕಬೇಕು ಅಂತ ನಾನೆಲ್ಲ ತಿಳ್ಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರುಗಳೇ, ಈ ಕಾರ್ಯಕ್ರಮನ ಆಯೋಜಿಸಿದಂತ ನನ್ನ ಸೋದರ ಕೇಶವ್ ಅವರೇ, ನನ್ನ ಮುಂದೆ ಕೂತಿರುವಂತ ಸಹೋದರ, ನಾನು ಒಂದು ವಿಷಯವನ್ನು ನಿಮ್ಮಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾಮ್ರಾಟ್ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದಲ್ಲಿ ಅವಾಗ ಇವಾಗಿದ್ದಂಗೆ ಬಾಂಬುಗಳು, ಪಿಸ್ತೂಲ್ಗಳು, ಬಂದೂಕುಗಳು ಅದೆಲ್ಲ ಇರಲಿಲ್ಲ. ಆ ಊರಿಗೂ ಈ ಊರಿಗೂ ಯುದ್ಧ ಆದರೆ ಒಂದು ಫೀಲ್ಡ್ ಅಲ್ಲಿ ಇಂಥ ದಿವಸ ಯುದ್ಧ ಮಾಡ್ಕೊಳ್ಳೋಣಪ್ಪ, ಯಾರು ಸುತ್ತ ಸೋಲನ ಗೆಲ್ಲೋಣ ಅಂತ ಮಾತಾಡ್ಕೊಳ್ತ ಇದ್ರು. ಅಂತ ಒಂದು ಕಳಿಂಗ ರಾಜ್ಯದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಯುದ್ಧದಲ್ಲಿ ಆ ಫೀಲ್ಡ್ ಅಲ್ಲಿ ಎಣಗಳು ಬಿದ್ದು ಒಂಟೆಗಳು, ಕುದುರೆಗಳು ಎಲ್ಲ ಕತ್ತರಿಸಿ ಕೈಕಾಲಾಗಿರೋಂಥವು ಎರಡೂ ಕಡೆ ಸೈನಿಕರು ಕೂಡ, ಎರಡೂ ಕಡೆ ಜನರು ಕೂಡ ರಕ್ತಪಾತ ಹರಿತಾ ಇರ್ತದೆ. ಈತನ ಕುದುರೆ ಮೇಲೆ ಕೂತ್ಕೊಂಡೆ ಯಾವ ಪುರುಷಾರ್ಥಕ್ಕಾಗಿ ನಾನು ಈ ಯುದ್ಧನ ಮಾಡಬೇಕು,